I should not do this again. ರೆಕಾರ್ಡ್ ಮಾಡ್ತಾ ಇಲ್ಲ, ವಿಡಿಯೋಲಿ ವಾಯ್ಸೇ ರೆಕಾರ್ಡ್ ಆಗಿಲ್ಲ. ಸೊ Yes. Hey guys, welcome back to my YouTube channel. E videos another day, another vlog. So 7 days of challenge na ತಗೊಂಡಿದ್ದೀನಿ. ನನಗೆ ನಾನೇ 7 days of ಅಪ್ಲೋಡ್ ಮಾಡೋಣ ವಿಡಿಯೋನ ಕನ್ಸಿಸ್ಟೆನ್ಸಿ ಆಗಿ ಅಂತ. ಸೊ ದಿಸ್ ಇಸ್ ಡೇ 2 ಆಫ್ ಮೈ ವಿಡಿಯೋ ಅಪ್ಲೋಡಿಂಗ್ ವ್ಲಾಗ್. ಸೊ ಅರ್ಲಿ ಮಾರ್ನಿಂಗ್ ಎದ್ದು ಟ್ಯೂಸ್ಡೇ ಟೆಂಪಲ್ಗೆ ಹೋಗಿ ಬಂದೆ. ಸೊ ಲೆಟ್ಸ್ ಸಿ, ಅರ್ಲಿ ಮಾರ್ನಿಂಗ್ ಎದ್ದು ವೈಬಲ್ಲಿ ಟೆಂಪಲ್ಗೆ ಹೋಗಿ ಬಂದರೆ ಇಟ್ ಗಿವ್ಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಫೀಲಿಂಗ್. ಆ್ಯಂಡ್ ಅದು ಒಂಥರ ಸಂತೋಷ ಕೊಡುತ್ತೆ, ಖುಷಿ ಕೊಡುತ್ತೆ, ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಸೊ ದಿಸ್ ಇಸ್ ಹೌ ಇಟ್ ಸ್ಟಾರ್ಟೆಡ್. ಸೊ ಲೆಟ್ಸ್ ಸಿ ಹೌ ಇಟ್ ವಿಲ್ ಎಂಡ್. ಸೊ ದಿಸ್ ಇಸ್ ಹೌ ದ ವ್ಯೂ ಇಸ್. ಸೊ ನಮ್ಮ ಮನೆ ಹತ್ರನೇ ಒಂದು ಟೆಂಪಲ್ ಇದೆ ಆಯಿತಾ, ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್. ಆ ಟೆಂಪಲ್ಗೆ ಹೋಗಿದ್ದೆ ಇವತ್ತು. ಆ್ಯಂಡ್ ಫನ್ ಫ್ಯಾಕ್ಟ್ ಅಂತಂದರೆ ಅಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ. ಆ್ಯಂಡ್ ಆ ಪ್ರಸಾದ ಅಂತೂ ಸಖತ್ತಾಗಿರುತ್ತೆ. ಸೊ ಅದಕ್ಕೋಸ್ಕರ ಹೋದೆ. ಆ್ಯಂಡ್ ಅಲ್ಲಿ ಒಂದು ಬಾವಿ ಕೂಡ ಇದೆ. ಆ್ಯಂಡ್ ಆ ಬಾವಿ ಈ ಕಾಲದಲ್ಲಿ ಇವಾಗ ಬಾವಿನ ಮೇಂಟೈನ್ ಮಾಡೋದು ಇಟ್ಸ್ ಡಿಫ್ರೆಂಟ್. ಕೂಡ ಅಷ್ಟೇ, ವಿಡಿಯೋ ರೆಕಾರ್ಡ್ ಮಾಡ್ತಾ ಇಲ್ಲ, ವಿಡಿಯೋಲಿ ವಾಯ್ಸೇ ರೆಕಾರ್ಡ್ ಆಗಿಲ್ಲ. ಸೊ ಮತ್ತೆ ವಿಡಿಯೋನ ರೆಕಾರ್ಡ್ ಮಾಡಬೇಕು. ಸೊ ನಂಗೆ ಗೊತ್ತಿಲ್ಲ ನನ್ನ ಲೈಫಲ್ಲಿ ಮಾತ್ರ ಈ ಥರ ಆಗುತ್ತೋ ಅಥವಾ ಎಲ್ಲರ ಲೈಫಲ್ಲೂ ಈ ಥರ ಪ್ರಾಬ್ಲಮ್ಸ್ ಆಗ್ತಾರೆ. ಪ್ರಾಬ್ಲಮ್ಸ್ ಎಲ್ಲ ಇದು ಆ್ಯಕ್ಚುಲಿ ಏನಂತಲೇ ಹೇಳೋಕ್ಕಾಗಲ್ಲ. ಸೊ ಇಷ್ಟೊತ್ತವರೆಗೂ ವೀಡಿಯೋ ಮಾಡಿದೆ 10 minutes ಆ್ಯಂಡ್ ಆ ವಿಡಿಯೋ ರೆಕಾರ್ಡೇ ಆಗಿಲ್ಲ. ಆ್ಯಂಡ್ ಐ ಶುಡ್ ರೆಕಾರ್ಡ್ ಇಟ್ ಅಗೇನ್. ಸೊ ಕಾಂಟ್ ಹೆಲ್ಪ್ ಇಟ್. ಎಸ್. ಸೊ ಇವತ್ತು ಟ್ಯೂಸ್ಡೇ ಆ್ಯಂಡ್ ಇವತ್ತು ನಂದು ಸೆಕೆಂಡ್ ಡೇ ಆಫ್ ಅಪ್ಲೋಡಿಂಗ್ ದ ವ್ಲಾಗ್. ಕನ್ಸಿಸ್ಟೆನ್ಸಿಯಾಗಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಇವತ್ತು ಸೆಕೆಂಡ್ ಡೇ. ಆ್ಯಂಡ್ ಯಾವಾಗೂ ನಾನು ವೆನ್ ಐ ವಾಂಟ್ ಟು ಬಿ ಕನ್ಸಿಸ್ಟೆಂಟ್ ಅವಾಗಲೇ ಸಮಥಿಂಗ್ ವಿಲ್ ಹ್ಯಾಪನ್. ಸೊ ಇವತ್ತು ಏನಾಯಿತು ಅಂತಂದರೆ, ಮಾರ್ನಿಂಗ್ ಇಟ್ ವಾಸ್ ಅ ಗುಡ್ ಸ್ಟಾರ್ಟ್. ಬೆಳಗ್ಗೆನೇ ಎದ್ದೆ, ಅರ್ಲಿ ಮಾರ್ನಿಂಗ್ ತಲೆ ಸ್ನಾನ ಮಾಡಿದೆ, ಟೆಂಪಲ್ಗೆ ಹೋಗಿ ಬಂದೆ. ಆ್ಯಂಡ್ ಇಟ್ ವಾಸ್ ಸಚ್ ಅ ಗುಡ್ ವೈಬ್ ಆಯಿತಾ ಮಾರ್ನಿಂಗ್. ಆ್ಯಂಡ್ ಅದಾದಮೇಲೆ ನನಗೆ ಪೇಮೆಂಟ್ ಬರಬೇಕಾಗಿತ್ತು ಆಯಿತಾ. ಅದು ಆಲ್ಮೋಸ್ಟ್ ಒಂದು 20 days ಮುಂಚೆನೇ ಬರಬೇಕಾಗಿತ್ತು. ನಾನು ಅಂದ್ಕೊಂಡೆ, ಸೊ ಅವ್ರು ಕಳಿಸಿಲ್ಲ, ಇನ್ನು ಕಳಿಸ್ತಾರೆ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಅವ್ರು ಏನು ಅಂದ್ಕೊಂಡಿದ್ದಾರೆ ಅಂತಂದರೆ, ನಾನು ಆಲ್ರೆಡಿ ಕಳಿಸ್ಬಿಟ್ಟಿದ್ದೀನಿ ಅಂತ. ಆ್ಯಂಡ್ ಬ್ಯಾಂಕ್ ಸ್ಟೇಟ್ಮೆಂಟ್ ಚೆಕ್ ಮಾಡೋಣ ಅಂತ ಅಂದರೆ ನಂದು ಡೆಬಿಟ್ ಕಾರ್ಡ್ನ ನಾನು ಆ್ಯಕ್ಟಿವೇ ಮಾಡ್ಕೊಂಡಿಲ್ಲ. ಆ್ಯಂಡ್ ಡೆಬಿಟ್ ಕಾರ್ಡ್ ನಂದು ಕೆನರಾ ಬ್ಯಾಂಕ್, ಓಕೆನಾ. ಡೆಬಿಟ್ ಕಾರ್ಡ್ ಆ್ಯಕ್ಟಿವ್ ಮಾಡ್ಕೋಬೇಕಂತ ಅಂದರೆ ಅದು ವಿತಿನ್ ದಿಸ್ ಟೈಮಲ್ಲಿ ಮಾಡ್ಕೊಬೇಕಂತ ಇದೆ. ಸೊ ನಾನು ಅದನ್ನ ಇಗ್ನೋರ್ ಮಾಡಿಬಿಟ್ಟು ಮಾಡ್ಕೊಂಡಿರಲಿಲ್ಲ. ನಾನು ಅಂದ್ಕೊಂಡೆ ಯಾವಾಗ ಬೇಕಂದ್ರೂ ಮಾಡ್ಕೊಬೋದು ಅಂತ. ಆ್ಯಂಡ್ ಅದು ಮಾಡ್ಕೊಂಡಿರಲಿಲ್ವ. ಆ್ಯಂಡ್ ಇಲ್ಲೇ ನಮ್ಮ ಮನೆ ಹತ್ರ ಒಂದು ಕೆನರಾ ಬ್ಯಾಂಕ್ದು ಬ್ರ್ಯಾಂಚ್ ಇದೆ. ಅಲ್ಲಿ ಹೋಗಿ ನೋಡಿದ್ರೆ ಇವತ್ತು ಸ್ಟ್ರೈಕ್ ಅಂತೆ, ಬ್ಯಾಂಕು ಮುಚ್ಚಿತ್ತು. ಏನೋಂತ ಇದು ಅನ್ನೋದು. ಸೊ ಅಲ್ಲಿ ಹೋಗಿ ನೋಡಿದ್ರೆ ಇವತ್ತು ಬ್ಯಾಂಕು ಮುಚ್ಚಿಬಿಟ್ಟಿದೆ. ಏನಂದರೆ ಅವ್ರದ್ದೇನೋ ಸ್ಟ್ರೈಕ್ ಅಂತೆ. ಸೊ ಇಷ್ಟೊಂದೆಲ್ಲ ಎಷ್ಟು ಒಂದು 4 hours ಟೆನ್ಷನ್. ಏನು ಅಂತಂದರೆ ನನ್ನ ಪ್ರಾಬ್ಲಮ್ ಆ್ಯಕ್ಚುಲಿ ನನ್ನದೇ ದುಡ್ಡದು, ನನಗೆ ಬರಬೇಕಾಗಿರೋದು. ಅದು ನನಗೂ ಗೊತ್ತು, ಅವರಿಗೂ ಗೊತ್ತು. ಬಟ್ ಐ ಸ್ಟಿಲ್ ಫೀಲ್ ಎಸಿಟೇಷನ್ ಇದೆ ನನಗೆ. ಯಾಕೆ ಅಂತಂದರೆ ಏನು ಅಂದ್ಕೊಂಡ್ಬಿಡ್ತಾರೋ ಅವರು, ಏನು ಅಂದ್ಕೊಬಿಡ್ತಾರೋ ಅವರು ಅಂತ. ಸೊ ಅದು ಒಂದೇ ಒಂದು ಮಾತು, ಇಟ್ಸ್ ವೆರಿ ಸಿಂಪಲ್ ಒಂದೇ ಒಂದು ಸತಿ ಅವ್ರನ್ನ ಕೇಳಿದ್ರೆ ಆಗೋಗುತ್ತೆ, ಇದು ಪೇ ಮಾಡಿಲ್ಲ ನೀವಿನ್ನ ನನಗೆ ಅಂತ. ಸೊ ನಾನು ಅದನ್ನೇ ಅವ್ರು ಏನು ಅಂದ್ಕೊಳ್ತಾರೆ ಅವ್ರು ಏನು ಅಂದ್ಕೊಳ್ತಾರೆ ಅಂತ ನಾನು 4 hours ಟೆನ್ಷನ್ ಮಾಡಿಕೊಂಡೆ. ಸೊ ಐ ಶುಡ್ ನಾಟ್ ಡೂ ದಿಸ್ ಅಗೇನ್. ಸೊ ಈ ಇಯರಲ್ಲಿ ಇದನ್ನು ಒಂದು ಕಲಿಬೇಕು. ಯಾಕೆ ಅಂತಂದರೆ ಇದೊಂದು ಆ್ಯಕ್ಚುಲಿ ಆಪೋಸಿಟ್ ಪರ್ಸನ್ಗೆ ಹರ್ಟ್ ಆಗುತ್ತೆ ಅಂತ ನಾನು ಹರ್ಟ್ ಮಾಡ್ಕೊತೀನಿ. ಏನು ಗೊತ್ತಾ, ಸೀರಿಯಸ್ಲಿ 4 hours ಆಫ್ ಟೆನ್ಷನ್ ಗೊತ್ತಾ, 4 hours ಆಫ್ ಟೆನ್ಷನ್. ಸೊ ಅದನ್ನು ಇದು ಮಾಡೋ ಬದಲು ಒಂದು ಮಾತು ಅವ್ರನ್ನ ಕೇಳಿಬಿಟ್ಟಿದ್ರೆ ಆಗೋಗ್ಬಿಡ್ತಾಯಿತ್ತಲ್ಲ. ಇಟ್ಸ್ ವೆರಿ ಸಿಂಪಲ್. ಏನು ಅಂತಂದರೆ ಇಟ್ಸ್ ಮೈ ಮನಿ, ಐ ನೋ, ಅವರಿಗೂ ಗೊತ್ತು ಇಟ್ಸ್ ಮೈ ಮನಿ ಅಂತ. ದೆನ್ ವೈ ಶುಡ್ ಐ ಎಸಿಟೇಟ್ ಅಲ್ವಾ. ಬಟ್ ಅಟ್ ದಟ್ ಪಾಯಿಂಟ್ ನನಗೆ ಹಂಗೆ ಅನಿಸುತ್ತೆ. ಸೊ ಇದು ಹೇಗೆ ಅಂದರೆ ಆ್ಯಕ್ಚುಲಿ ಇದು ನಮ್ಮ ಡ್ಯಾಡಿನೂ ಹಿಂಗೆ. ಅವರು ಅಷ್ಟೇ, ಅವ್ರ ದುಡ್ಡು ಎಷ್ಟೊಂದು ಲ್ಯಾಕ್ಸ್ ಟುಗೆದರ್. ನಂದಂತೂ ಬಿಸ್ನೆಸ್ ಮಾಡಬೇಕಾದ್ರೆ ಒಂದು 1000 ಅಷ್ಟು ಹೋಗ್ತಾಯಿತ್ತು. ಪ್ರಾಡಕ್ಟ್ಸ್ ಹಾಕ್ತಾಯಿದ್ದೆ, ಅವ್ರು ಕೊಡ್ತಾ ಇರಲಿಲ್ಲ. ಆನ್ಲೈನ್ ಕಸ್ಟಮರ್ಸ್ ಇರ್ತಾಯಿದ್ರು. ಸೊ ಅವರೆಲ್ಲ ದೂರ ಇರ್ತಾಯಿದ್ರು. ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ತುಂಬ ಪ್ರಾಬ್ಲಮ್ ಇದೆ, ಕೊಡಿ ಶೇಕು ಅಂತ ಹೇಳ್ತಾಯಿದ್ರು. ಸೊ ಆ ಥರ ಎಷ್ಟೊಂದು ಜನ ಮೋಸ ಮಾಡಿದ್ದಾರೆ. ಥೌಸಂಡ್ಸ್ ಅಂದರೆ ಒಂದು 5000, 6000, 8000, 10,000 ಒಳಗಡೆ. ಬಟ್ ನಮ್ಮ ಡ್ಯಾಡಿದಂತೂ ಇಟ್ಸ್ ಅ ಹ್ಯೂಜ್ ಅಮೌಂಟ್, ಸಿಕ್ಕಾಪಟ್ಟೆ ಹ್ಯೂಜ್ ಅಮೌಂಟ್ ಎಲ್ಲ ಅವ್ರು ಕಳ್ಕೊಂಡಿದ್ದಾರೆ. ಬಿಕಾಸ್ ಅವ್ರಿಗೂ ಕೂಡ ಇದೇ ಹೆಸಿಟೇಷನ್. ಬಿಕಾಸ್ ಅವ್ರದ್ದೇ ದುಡ್ಡು ಅವರೇ ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ಅವ್ರು ಕೇಳೋಕ್ಕೆ ಹೆಸಿಟೇಟ್ ಮಾಡ್ಕೊಳ್ತಾರೆ. ಅದೇ ಥರ ನನಗೆ ನನ್ನ ದುಡ್ಡು ಕೇಳೋಕ್ಕೆ ಹೆಸಿಟೇಷನ್. ಸೊ ಇವತ್ತು ಮಾರ್ನಿಂಗ್ ಅಂತೂ ಗ್ರೀಟ್ ಸ್ಟಾರ್ಟು ಸಖತ್ತಾಗಿತ್ತು. ಆ್ಯಂಡ್ ಅದಾದಮೇಲೆ 12 o'clock ಅರೌಂಡ್ 5-6 o'clock ಅವ್ರನ್ನ ಕೇಳೋ ತನಕ ಫುಲ್ ಟೆನ್ಷನ್.
ಅವ್ರನ್ನ ಕೇಳಿದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಇವಾಗ ಫುಲ್ ರಿಲ್ಯಾಕ್ಸ್. ಸೊ ಆ 4 ಅವರ್ಸ್ ಆಫ್ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ನನ್ನ ಹೆಲ್ತೇ ಹಾಳಾಗೋದು ಆ್ಯಕ್ಚುಲಿ. ಏನು ಬೇಕಂದ್ರೂ ಆಗ್ಬೋದು. ನಾನು ಎಷ್ಟೇ ಚೆನ್ನಾಗಿ ಬಾಡಿನ ಇಟ್ಕೊಂಡು, ಎಷ್ಟೇ ಚೆನ್ನಾಗಿ ನ್ಯೂಟ್ರಿಷನ್ನ ಕೊಡ್ತಾ ಇದ್ರೂ ಸ್ಟ್ರೆಸ್ನ ಮಾಡ್ಕೊಳ್ಳೋದ್ರಿಂದ ತುಂಬಾ ಎಫೆಕ್ಟ್ ಆಗುತ್ತೆ ಬಾಡಿಗೆ, ಇಂಟರ್ನಲಿ ಕೂಡ. ಸೊ ಐ ಶುಡ್ ನಾಟ್ ರಿಪೀಟ್ ದಿಸ್ ಅಗೇನ್ ಅಂತ ಹೇಳ್ತಾ, ಇವತ್ತು ತುಂಬಾ ವೀಡಿಯೋ ಏನಾದರೂ ಡಿಫ್ರೆಂಟ್ ರೆಸಿಪಿ ಮಾಡೋಣ, ಡಿಫ್ರೆಂಟಾಗಿ ಏನೋ ಮಾಡೋಣ ಅಂತ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಇಷ್ಟೊಂದು ಸ್ಟ್ರೆಸ್ಸು. ಆ್ಯಂಡ್ ಆಲ್ರೆಡಿ ಇವಾಗ ಟೈಮ್ ಆಗ್ಬಿಟ್ಟಿದೆ 7 o'clock. ಇವಾಗ ಅಪ್ಲೋಡ್ ಮಾಡಲೇಬೇಕು ಎಟ್ ಎನಿ ಕಾಸ್ಟ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾಳೆಯಿಂದ ಡಿಫ್ರೆಂಟ್ ಕಂಟೆಂಟ್ಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಏನು ಅಂತಂದರೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ಕೊಬೇಕಾಗೇನು, ಯಾಕೆ ಅಂತಂದರೆ ಅದು ಒಂದು ಸೊ ಈ ವೀಕಲ್ಲಿ ಡ್ರೈ ಫ್ರೂಟ್ಸ್ದು ಲಡ್ಡು ಕೂಡ ಮಾಡ್ಕೊಬೇಕು. ಯಾಕೆ ಅಂತಂದರೆ ಅದು ತಿನ್ನೋದ್ರಿಂದ ಬಾಡಿ ಸ್ಟ್ರೆಂಥನ್ ಕೂಡ ಆಗುತ್ತೆ ಆ್ಯಂಡ್ ನಮಗೆ ಕ್ವಾಂಟಿಟಿನೂ ಗೊತ್ತಾಗುತ್ತೆ. ಇವಾಗ ಎಲ್ಲ ಡ್ರೈ ಫ್ರೂಟ್ಸ್ನೂ ಸ್ವಲ್ಪ ಡೈಲಿ ತಿನ್ನೋಕ್ಕಾಗಲ್ಲ, ತಿನ್ನೋದು ಕೂಡ ಮರ್ತೋಗ್ಬಿಡ್ತೀವಿ. ಒಂದು ತಿಂದರೆ ಒಂದು ತಿನ್ನಲ್ಲ. ಬಟ್ ಅದೇ ಲಡ್ಡು ಮಾಡಿಕೊಂಡ್ರೆ, ಬಾಲ್ಸ್ ಮಾಡಿಕೊಂಡ್ರೆ ಕ್ವಾಂಟಿಟಿನೂ ಗೊತ್ತಾಗುತ್ತೆ, ನ್ಯೂಟ್ರಿಯೆಂಟ್ಸ್ ಕೂಡ ಸಫಿಷಿಯೆಂಟಾಗಿ ಹೋಗುತ್ತೆ ಆ್ಯಂಡ್ ಈಸಿ ಟು ಈಟ್ ಕೂಡ. ಇನ್ನು ಗ್ಯಾಪ್ನ ಕೂಡ ಚೆನ್ನಾಗಿ ಬರುತ್ತೆ. ಸೊ ನಂತರ ನೀವು ಯಾರೂ ಮಾಡ್ಕೊಳಕ್ಕೆ ಹೋಗ್ಬೇಡಿ ಕನ್ಫ್ಯೂಷನು, ಟೆನ್ಷನ್ಸು. ನಾನು ಈ ಇಯರ್ ಅಂತೂ ದಿಸ್ ಇಸ್ ದ ಲಾಸ್ಟ್ ಥಿಂಗ್ ನಾನು ಟೆನ್ಷನ್ ಮಾಡ್ಕೊಳ್ಳೋದು. ಐ ಪ್ರಾಮಿಸ್ ಟು ಮೈ ಸೆಲ್ಫ್ ದಟ್ ನಾನು ಜಾಸ್ತಿ ಟೆನ್ಷನ್ ತೊಗೊಳ್ಳಲ್ಲ ಈ ವರ್ಷದಲ್ಲಿ ಆ್ಯಂಡ್ ಟೆನ್ಷನ್ ಮಾಡ್ಕೊಳ್ಳಲ್ಲ ಅಂತ. ನಾನು ಎಷ್ಟೇ ಕಾಮಾಗಿದ್ದರೂ ಐ ಡೋಂಟ್ ನೋ, ಹೆಂಗೋ ಒಂದು ನಾನು ಟೆನ್ಷನ್ನ ಬಿಟ್ಟು ನಾನು ಅವಾಯ್ಡ್ ಮಾಡ್ತೀನಿ ಟೆನ್ಷನ್ನ, ಬಟ್ ಅದೇ ಬಂದು ನನ್ನ ಹಗ್ ಮಾಡ್ಕೊಳ್ಳುತ್ತೆ. ನಾನೇನು ಮಾಡೋದು? ಸೊ ನೆಕ್ಸ್ಟ್ ಟೈಮಿಂದ ದಿಸ್ ವೋಂಟ್ ಬಿ ರಿಪೀಟೆಡ್. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನೀವು ನಂತರ ಯಾರಾದರೂ ಇದ್ದರೆ, ಸೊ ನಥಿಂಗ್ ವಿಲ್ ಹ್ಯಾಪನ್, ಒಂದೇ ಒಂದು ವರ್ಡ್ ಎಸ್ ಆರ್ ನೋ ಅಂತ ಕೇಳಿಬಿಡಿ. ನಾವು ನಮ್ಮನ್ನ ಸ್ಟ್ರೆಸ್ ಮಾಡ್ಕೊಳ್ಳೋದ್ರಿಂದ ಅವ್ರು ಏನು ಅಂದ್ಕೊಳ್ಳಲ್ಲ. ಎಲ್ಲರೂ ನಮ್ಮ ಥರನೇ ಇರಲ್ಲ ಅಲ್ಲ. ಸೊ ಅವರು ಎಸ್ ಆರ್ ನೋ ಅಂತ ಹೇಳ್ತಾರೆ ಅಷ್ಟೇ. ಸೊ ನಮ್ಮನ್ನ ನಾವು ಸ್ಟ್ರೆಸ್ ಮಾಡ್ಕೋಬಾರ್ದು, ನಮ್ಮನ್ನ ನಾವೇ ಫಸ್ಟ್ ಪ್ರಯಾರಿಟೈಸ್ ಮಾಡ್ಕೋಬೇಕು ಅಂತ ಸೊ ನಂತರ ನೀವು ಮಾಡ್ಕೋಬೇಡಿ, ಎಸಿಟೇಟ್ ಮಾಡ್ಕೋಬೇಡಿ ಕೇಳೋದಕ್ಕೆ. ನಿಮ್ಮದು ನೀವು ಕೇಳೋದಕ್ಕೆ ಐ ಹೋಪ್ ಯಾರೂ ಮಾಡ್ಕೊಳ್ಳಲ್ಲ ಅಂತ. ಬಟ್ ಸ್ಟಿಲ್ ಅಷ್ಟೇ ಕೆಲವೊಬ್ಬರು ಇರ್ತಾರೆ ನಂತರ ಮೈ ಫ್ರೆಂಡ್ಸ್. ಸೊ ಎಸಿಟೇಟ್ ಮಾಡ್ಕೋಬೇಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಪ್ಲೀಸ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್. ಆ್ಯಂಡ್ ನಾಳೆಯಿಂದ ಡಿಫ್ರೆಂಟ್ ಕಂಟೆಂಟ್ಸ್ನ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ಮೋರ್ ವಿಡಿಯೋಸ್.